ಇದು ಕನ್ನಂಬಾಡಿ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ಇದು ಕೃಷ್ಣರಾಜಸಾಗರ ಹಿನ್ನೀರಿನ ದಡದಲ್ಲಿರೋ 12ನೇ ಶತಮಾನದ ಹೊಯ್ಸಳ ವಾಸ್ತುಶಿಲ್ಪದ ಅದ್ಭುತ ದೇವಾಲಯವಾಗಿದ್ದು, KRS ಅಣೆಕಟ್ಟು ನಿರ್ಮಾಣದ ನಂತರ ಹಲವು ದಶಕಗಳ ಕಾಲ ಮುಳುಗಡೆಯಾಗಿತ್ತು. ಆದರೆ ಗೋಡೆ ಫೌಂಡೇಶನ್ನಿಂದ ಕಲ್ಲಿನಿಂದ ಕಲ್ಲನ್ನು ಜೋಡಿಸಿ ಪುನಃ ನಿರ್ಮಿಸಲ್ಪಟ್ಟು ಪ್ರಸ್ತುತ ಕನ್ನಂಬಾಡಿಯಲ್ಲಿ ಸುಂದರವಾಗಿ ನಿಂತಿದೆ. ವಿಷ್ಣುವಿನ ವೇಣುಗೋಪಾಲ ರೂಪಕ್ಕೆ ಸಮರ್ಪಿತವಾಗಿದೆ. ಇದು ಯಾವ ರೀತಿ ಪುನರುತ್ಥಾನವಾಯಿತು ಅನ್ನೋದರ ಬಗ್ಗೆ ಹೇಳ್ತೀನಿ. 12ನೇ ಶತಮಾನದಲ್ಲಿ ನಿರ್ಮಾಣವಾಗಿದ್ದಂಥ ಈ ಹೊಯ್ಸಳರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪ ಬಹಳ ಸುಂದರವಾಗಿದೆ. ಇದು 1930ರ ದಶಕದಲ್ಲಿ ಕನ್ನಂಬಾಡಿ ಕಟ್ಟೋವಾಗ ಈ ಹಳೆಯ ಕನ್ನಂಬಾಡಿ ಗ್ರಾಮದೊಂದಿಗೆ ಈ ದೇವಸ್ಥಾನ ಕೂಡ ಮುಳುಗೋಗಿತ್ತು. ನಿವಾಸಿಗಳಿಗೆ ಹೊಸ ಗ್ರಾಮ ನಿರ್ಮಿಸಲಾಯಿತು. 2000 ದಶಕದಲ್ಲಿ ಗೋಡೆ ಫೌಂಡೇಶನ್ ದೇವಸ್ಥಾನವನ್ನು ಕಲ್ಲಿನಿಂದ ಕಲ್ಲನ್ನು ಎಣಿಸಿ ವಿಂಗಡಿಸಿ ಮರು ನಿರ್ಮಾಣ ಮಾಡಿದೆ. ಇಲ್ಲಿ ಹೊಯ್ಸಳ ಶೈಲಿಯ ಕೆತ್ತನೆಗಳು, ಕಲ್ಲಿನ ಕಂಬಗಳು ಇವೆ. ವೇಣುಗೋಪಾಲ ಕೊಳಲು ನುಡಿಸುತ್ತಿರುವ ಶ್ರೀಕೃಷ್ಣನಿದ್ದಾನೆ. ಒಂದು ವಿಶಿಷ್ಟತೆ ಏನು ಅಂದರೆ, ನೀರಿಂದ ಹೊರಬಂದು ಪುನಃ ಸ್ಥಾಪನೆಗೊಂಡ ದೇವಸ್ಥಾನವಾಗಿ KRS ಹಿನ್ನೀರಿನ ಅಂಚಿನಲ್ಲಿ ನಿಂತಿದೆ ಮತ್ತು ಹಂಪೆಯ ರಥದ ಪ್ರತಿರೂಪನ ಕೂಡ ಇಲ್ಲಿ ನಿರ್ಮಿಸಲಾಗಿದೆ. ಸ್ಥಳ ಮತ್ತು ಭೇಟಿ ಯಾವ ರೀತಿ ಇಲ್ಲಿಗೆ ಹೋಗ್ಬೋದು? ಹೊಸ ಕನ್ನಂಬಾಡಿ KRS ಅಣೆಕಟ್ಟು ಮೈಸೂರಿನಿಂದ ಸುಮಾರು 30-35 ಕಿಲೋಮೀಟರ್ ದೂರದಲ್ಲಿದೆ. ಉತ್ತಮ ಸಮಯ ಇಲ್ಲಿಗೆ ಹೋಗೋದಕ್ಕೆ ಸಂಜೆ ಹೊತ್ತಿನಲ್ಲಿ ಹಿನ್ನೀರಿನ ನೋಟ ಮತ್ತು ಸೂರ್ಯಾಸ್ತ ನೋಡೋದಕ್ಕೆ ಬಹಳ ಸುಂದರವಾಗಿರುತ್ತೆ. ಇಲ್ಲಿಗೆ ಹೋಗಬೇಕಾದ್ರೆ ಸಾಂಪ್ರದಾಯಿಕ ಉಡುಗೆಯನ್ನು ಹಾಕ್ಕೊಂಡು ಹೋದರೆ ಸಾಕು. ಇದು ಇತಿಹಾಸ, ವಾಸ್ತುಶಿಲ್ಪ ಮತ್ತು ಪ್ರಕೃತಿಯ ಸಂಗಮವಾಗಿ ಪ್ರವಾಸಿಗರಿಗೆ ಮತ್ತು ಭಕ್ತರಿಗೆ ಶಾಂತಿಯುತ ಅನುಭವ ನೀಡುತ್ತದೆ. ತಪ್ಪದೆ ಹೋಗಿ ಬನ್ನಿ. ಇದು ನೋಡಿ, ಇದು ಅಪ್ರಮೇಯ ಸ್ವಾಮಿ ದೇವಸ್ಥಾನ. ಇದು ಎಲ್ಲಿದೆ ಅಂತ ಹೇಳ್ತೀನಿ. ಕರ್ನಾಟಕದ ರಾಮನಗರ ಜಿಲ್ಲೆಯ ಮಲೂರು ಪಟ್ಟಣದಲ್ಲಿ ಅಪ್ರಮೇಯ ಸ್ವಾಮಿ ದೇವಸ್ಥಾನ ಇದೆ. ಇದು ಬೆಂಗಳೂರಿನಿಂದ ಸುಮಾರು 63 ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲೇ ಇದೆ. ಪಟ್ಟಣದಿಂದ ಕೇವಲ 1 ಮೈಲಿ ದೂರದಲ್ಲಿರೋ ಈ ಅಪ್ರಮೇಯ ಸ್ವಾಮಿ ದೇವಸ್ಥಾನದ ಎತ್ತರದ ರಾಜಗೋಪುರ ಭಕ್ತರ ಗಮನ ಸೆಳೆಯುತ್ತೆ. ಇಲ್ಲಿ ಶ್ರೀ ಭಗವಾನ್ ಅಪ್ರಮೇಯ ಸ್ವಾಮಿ ಮತ್ತು ಅವನ ಪತ್ನಿ ಅರವಿಂದವಲ್ಲಿ ಮತ್ತು ವಿಶ್ವದ ಭವ್ಯವಾದ ಅಂಬೆಗಾಲು ಶ್ರೀಕೃಷ್ಣ ದೇವಾಲಯವನ್ನು ನೀವು ನೋಡ್ತೀರಾ. ಧರ್ಮಗ್ರಂಥಗಳಲ್ಲಿ ಮಲ್ಲೂರನ್ನು ದಕ್ಷಿಣ ಅಯೋಧ್ಯೆ, ಚತುರ್ವೇದ ಮಂಗಳಾಪುರ, ಜ್ಞಾನಮಂಟಪ ಕ್ಷೇತ್ರ, ರಾಜೇಂದ್ರ ಸಿಂಹಗಿರಿ ಮತ್ತು ಮಲ್ಲೂರು ಅಗ್ರಹಾರ ಮುಂತಾದ ವಿವಿಧ ಹೆಸರುಗಳಿಂದ ಕರೆಯಲಾಗುತ್ತೆ. ಬ್ರಹ್ಮಾಂಡ ಪುರಾಣದಲ್ಲಿ ಸ್ಕಂದನು 12 ಅಧ್ಯಾಯಗಳಲ್ಲಿ ಭಗವಾನ್ ಅಪ್ರಮೇಯ ಸ್ವಾಮಿಯ ವಿವರಣೆ ಹೇಳ್ತಾನೆ. ಇಲ್ಲಿ ಶ್ರೀ ಪುರಂದರದಾಸರು ಯಶೋಧ ಕೃಷ್ಣನ ಕಂಡು ಇಲ್ಲಿ ಅಂಬೆಗಾಲು ಕೃಷ್ಣ ಬಹಳ ಮುದ್ದಾಗಿದ್ದಾನೆ. ಇದನ್ನು ನೋಡಿ ಪುರಂದರದಾಸರು ಶ್ರೀಕೃಷ್ಣನ ಸೌಂದರ್ಯಕ್ಕೆ ಮರಳಾಗಿ ಆಡಿಸಿದಳ ಯಶೋಧ ಜಗದೋದ್ಧಾರನ ಅನ್ನೋ ವಿಶ್ವಗೀತೆಯನ್ನು ಇದು ಭೂವರಾಹನಾಥ ಸ್ವಾಮಿಯ ದೇವಸ್ಥಾನ. ಹೇಮಾವತಿ ನದಿ ತೀರದಲ್ಲಿರೋ ಕಲ್ಲಹಳ್ಳಿ ಗ್ರಾಮದಲ್ಲಿ ಈ ದೇವಸ್ಥಾನವಿದೆ. ದೇವಾಲಯವು ಹಲವಾರು ಪ್ರವಾಹಗಳಿಂದ ಉಳ್ಕೊಂಡಿದೆ ಅಂತ ಹೇಳ್ತಾರೆ. ಈ ದೇವಾಲಯವನ್ನು ಬೂದು ಕಲ್ಲುಗಳಿಂದ ಬಳಸಿ ಆಯತಾಕಾರದಲ್ಲಿ ನಿರ್ಮಿಸಲಾಗಿದೆ. ಹೊರಗಿನಿಂದ ಸರಳವಾಗಿ ಕಾಣಿಸುತ್ತೆ, ಆದರೆ ಒಳಗಿರೋ ವಿಗ್ರಹ ಅದ್ಭುತವಾಗಿದೆ. ಏಕ ಸಾಲಿಗ್ರಾಮ ಶಿಲೆಯಿಂದ ಈ ಭಗವಂತನನ್ನು ನಿರ್ಮಿಸಲಾಗಿದೆ ಅಂತ ಹೇಳ್ತಾರೆ. ಇದನ್ನು ದೇವಸ್ಥಾನದ 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಗರ್ಭಗೃಹ, ಗರ್ಭಗುಡಿ ಮತ್ತು ಹೊರ ಆವರಣ ಅಂತ. ದೇವಸ್ಥಾನದ ಮುಖ್ಯ ಮೂರ್ತಿ ಭೂ ವರಾಹನಾಥ ಸ್ವಾಮಿ, ಜೊತೆಗೆ ಲಕ್ಷ್ಮಿ ಕೂಡ ಜೊತೆಯಲ್ಲಿದ್ದಾಳೆ. ಇದು ವಿಷ್ಣುವಿನ 3ನೇ ಅವತಾರ ಮತ್ತು ಇದನ್ನು ಪ್ರಳಯ ವರಾಹನಾಥ ಸ್ವಾಮಿ ಮತ್ತು ಆದಿವರಾಹ ಮಹತಿ ಎಂದು ಕರೆಯಲಾಗುತ್ತೆ. ಈ ಅವತಾರದಲ್ಲಿ ವಿಷ್ಣು ಭೂದೇವಿನ ಹಿರಣ್ಯಾಕ್ಷನಿಂದ ರಕ್ಷಿಸೋದಕ್ಕೆ ಹಂದಿಯಾಗಿ ಕಾಣಿಸ್ಕೊಂಡ್ರು ಅಂತ ಕೂಡ ಹೇಳ್ತಾರೆ. ಇಲ್ಲಿಗೆ ಬರೋದಕ್ಕೆ ಯಾವ ರೀತಿ ಬರಬಹುದು ಇದರ ನಾನು ವಿಳಾಸನ ಹೇಳ್ತೀನಿ.
ಶ್ರೀ ಭೂ ವರಾಹನಾಥ ಸ್ವಾಮಿ ದೇವಸ್ಥಾನ, ವರಾಹನಾಥ ಕಲ್ಲಹಳ್ಳಿ, ಗಂಜಿಗೆರೆ ಪೋಸ್ಟ್, ಬೂಕನಕೆರೆ ಹೋಬಳಿ, KR ಪೇಟೆ ತಾಲೂಕ್, ಮಂಡ್ಯ ಜಿಲ್ಲೆ, ಕರ್ನಾಟಕ 571426. ಇದನ್ನು ನೀವು ಗೂಗಲ್ನಲ್ಲಿ ಹಾಕ್ಕೊಂಡ್ರೆ ನಿಮಗೆ ಬರೋದಕ್ಕೆ ಏನೂ ಕಷ್ಟ ಆಗೋದಿಲ್ಲ. ಮತ್ತು ಇನ್ನೊಂದು ಪ್ರತೀತಿ ಇದೆ ಇಲ್ಲಿ. ಮನೆ ಕಟ್ಟಬೇಕಾಗಿರೋರು, ಮನೆ ಮೇಲೆ ಲಿಟಿಗೇಷನ್ ಇರೋರು ಕೂಡ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ, ಒಳ್ಳೆಯದಾಗಿದೆ ಅಂತ ಕೂಡ ಹೇಳ್ತಾರೆ.